ನಗರದಲ್ಲಿ ಸಾಮರಸ್ಯದ ಸಂದೇಶ ನೀಡಿದ ಮುಸ್ಲಿಂ ಸಾಹಿತಿ. ರಂಜಾನ್ ಹಬ್ಬದಂದು ಸಾಮರಸ್ಯ ಸಾಹಿತ್ಯ ಬರೆದ ಮುಸ್ಲಿಂ ಸಮುದಾಯ ಗಾಯಕ. ನಮಗೆ ರಾಮನು ಬೇಕು, ರಹೀಮನು ಬೇಕು, ಯೇಸು ಬೇಕು ಎಂದು ಸಂದೇಶ ಸಾರಿದ ಮುಸ್ಲಿಂ ಸಮುದಾಯದ ಮುಖಂಡ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಮುಸ್ಲಿಂ ಸಮುದಾಯದ ಮುಖಂಡ ಗಾಯಕ ಖಾಸಿಂ ಅಲಿ ಮುದ್ದಾಬಳ್ಳಿಯಿಂದ ಸಾಮರಸ್ಯದ ಸಂದೇಶ. ನನಗೆ ರಾಮನು, ರಹೀಮನು, ಯೇಸುನು, ಬುದ್ಧ, ಬಸವನು ಬೇಕು ಎಂದು ಸಾಹಿತ್ಯ ಬರೆದು ಹಾಡಿದ ಖಾಸಿಂ ಅಲಿ ಮುದ್ದಾಬಳ್ಳಿ. ಸಾಮರಸ್ಯದ ಗೀತೆಯನ್ನು ಗವಿಮಠದ ಶ್ರೀಗಳಿಂದ ಬಿಡುಗಡೆ ಮಾಡಿದ ಖಾಸಿಂ ಅಲಿ ಮುದ್ದಾಬಳ್ಳಿ ಈ ಹಿಂದೆ ತಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡಿಸಿ ಸಾಮರಸ್ಯ ಮೂಡಿಸಿದ್ದ ಖಾಸಿಂ ಅಲಿ ಮುದ್ದಾಬಳ್ಳಿ ಇದೀಗ ರಾಜ್ಯದಲ್ಲಿ ಶಾಂತಿ ಸಾಮರಸ್ಯ ಮೂಡಿಸಲು ಸಂದೇಶ ಸಾರಿದ ಮುಸ್ಲಿಂ ಮುಖಂಡ. ಮುದ್ದಬಳ್ಳಿ ಮಗ್ಲನ್ನು ಹಚ್ಕೊಂಡು ಒಂದು ಮಾಡಕತ್ತಾರೆ ಅಲ್ಲಿ ಊರಿಗಂತೆ ಸಜ್ಜನ ಬಂಧುಗಳೇ, ಇತ್ತೀಚೆಗಷ್ಟೇ ನಾವು ಯುಗಾದಿ ಹಬ್ಬವನ್ನು ಆಚರಿಸಿದ್ವಿ. ಇವತ್ತಿನ ದಿವಸ ಒಂದು ಮುಸ್ಲಿಂ ಸಮಾಜ ಬಾಂಧವರ ಅತ್ಯಂತ ಪವಿತ್ರವಾದಂಥ ಹಬ್ಬ ರಂಜಾನ್ ಹಬ್ಬದ ಒಂದು ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಸಮಾನತೆ, ಸ್ವಾತಂತ್ರ್ಯತೆ ಮತ್ತು ಭ್ರಾತೃತ್ವ ಮನೋಭಾವನೆಯ ಕಲ್ಪನೆಯಿಂದ ಬಂದಂತಹ ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲಿ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ KF ಮುದ್ದಬಳ್ಳಿಯವರು ರಾಮನೂ ಬೇಕು, ರಹೀಮನೂ ಬೇಕು ಎಂಬ ಒಂದು ಸುಂದರವಾದಂತಹ ಒಂದು ಸಾಹಿತ್ಯವನ್ನ ಬರೆಯುವುದರ ಮೂಲಕ ಅದಕ್ಕೆ ಸಂಗೀತದ ಮೂಲಕ ಜೀವ ಕಳೆಯನ್ನು ತುಂಬಿದ್ದಾರೆ. ಆ ಒಂದು ಹಾಡಿನ ಅರ್ಥ, ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಜೀವನದುದ್ದಕ್ಕೂ ಅಳವಡಿಸಿಕೊಂಡಲ್ಲಿ ಯಾವುದೇ ಭೇದ ಭಾವ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಒಬ್ಬ ವ್ಯಕ್ತಿ ತನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಒಂದು ಸ್ವಾಯತ್ತತೆಗಾಗಿ ಇವತ್ತು ಇರಾನ್, ಅಮೆರಿಕ, ಇಸ್ರೇಲ್ ಯುದ್ಧಗಳು ನಡೀತವೆ. ಇದರಿಂದ ಸಾಕಷ್ಟು ಸಾವು ನೋವುಗಳು ಇಲ್ಲಿ ವ್ಯಕ್ತಿಗತ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಆಗ್ತಿರೋದು ನಿಜಕ್ಕೂ ದೊಡ್ಡ ದುರಂತ. ಯಾವುದೇ ಯುದ್ಧಗಳು ಬೇಡ, ಯುದ್ಧದಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ನಮಸ್ಕಾರ, ಅಸ್ಸಲಾಂ ವಾಲೇಕುಂ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿಯ ಬೇವು ಬೆಲ್ಲ, ರಂಜಾನಿನ ಶುರುಕುರುಮ ಇವೆರಡು ಒಟ್ಟೊಟ್ಟಿಗೆ ಬಂದಿದ್ದಾವೆ. ಇದು ಬಹಳ ಸಂತೋಷದ ದಿನಗಳು, ವಿಚಾರಗಳು ಎಲ್ಲವೂ ಒಂದಾಗಿ ಬದುಕಿದರೆ ಈ ಜಗತ್ತಿನಲ್ಲಿ ಯಾವ ಗೊಂದಲನೂ ಸೃಷ್ಟಿ ಆಗೋದಿಲ್ಲ ಅನ್ನೋ ನಮ್ಮೆಲ್ಲರ ಭಾವನೆ. ಇಲ್ಲೆಲ್ಲರೂ ನಾವು ಅಣ್ಣ ತಮ್ಮಂದರಾಗಿ ಈ ಭೂಮಿ ಮೇಲೆ ಬದುಕಬೇಕಾಗಿದೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಯಾವುದರಿಂದ ಏನು ಗೆಲ್ಲಕ್ಕಾಗಲ್ಲ. ಶಾಂತಿ, ಸಮಾಧಾನ, ನೆಮ್ಮದಿ ಇರಬೇಕಾದ್ರೆ ಮೊದಲು ನಮ್ಮಲ್ಲಿ ತಾಳ್ಮೆ ಇರಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಇಟ್ಕೊಂಡು ಬದುಕಿದ್ರೆ ಎಲ್ಲದನ್ನೂ ಗಳಿಸ್ಬೋದು ಅನ್ನೋ ವಿಚಾರ ನಮ್ಮೆಲ್ಲ ಆತ್ಮೀಯ ಬಳಗದ ಮಿತ್ರರಲ್ಲಿ ಕೂಡ ಅದೇ ಭಾವನೆ ಇದೆ. ಅದಕ್ಕೆ ರಾಮನು ಬೇಕು, ರಹೀಮನು ಬೇಕು. ನಮಗೆ ರಾಮನು ಬೇಕು, ರಹೀಮನು ಬೇಕು. ನಮಗೆ ಬಸವ, ಬುದ್ಧ, ಯೇಸುನು ಬೇಕು. ನಾವೆಲ್ಲರೂ ಒಂದಾಗಿ ಬದುಕಬೇಕು.